ಕಾಲ್ತುಳಿತಕ್ಕೆ 11 ಜನ ಬಲಿ. ಕಾರಣ ಯಾರು, ಹೇಗಾಯ್ತು ಅನ್ನೋದರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಅನ್ನು ಚುರುಕು ಮಾಡಲಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಸಿಐಡಿ ಇನ್ವೆಸ್ಟಿಗೇಷನ್ಗೆ ಸೂಚನೆಯನ್ನು ಕೊಟ್ಟಿದೆ. ನಿನ್ನೆಯಿಂದ ಸಿಐಡಿ ಇನ್ವೆಸ್ಟಿಗೇಷನ್ ಅಫಿಷಿಯಲ್ ಆಗೂ ಕೂಡ ಆರಂಭವಾಗಿದೆ. ಸಿಐಡಿಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದ ತನಿಖೆ ಕೇಸ್ ಫೈಲ್ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ಫುಲ್ ಆಕ್ಟಿವ್ ಆಗಿದೆ. 4 ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಟೀಮ್ ಸಜ್ಜಾಗಿದೆ. ಬಹುತೇಕ ನಾಳೆ ಪಡೆಯುವಂತಹ ಸಾಧ್ಯತೆ ಇದೆ. ಜೈಲಿನಲ್ಲಿರುವಂತಹ ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾರೆ. ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆದು ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ನಾಳೆ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಸಿಐಡಿ ಟೀಮ್ ರೆಡಿ ಆಗಿದೆ. ಈಗ 4 ಜನರನ್ನು ಅರೆಸ್ಟ್ ಮಾಡಿ ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಡಲಾಗಿದೆ. ಮತ್ತೆ ಅವರನ್ನಾಗ ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆದುಕೊಂಡು ತಮ್ಮ ಮುಂದಿರುವಂತಹ ಪ್ರಶ್ನೆಗಳು, ಎಲ್ಲಿ ಇನ್ಫ್ಲೂಯೆನ್ಸು, ಏನಾಯಿತು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಸೊ ಯಾರ್ಯಾರನ್ನ ಅಂತ ಕೇಳಿದರೆ, ಒಂದು ನಿಖಿಲ್, ಕಿರಣ್, ಮ್ಯಾಥ್ಯೂ, ಸುನಿಲ್ ಮ್ಯಾಥ್ಯೂ ಮತ್ತು ಸುಮಂತ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಡೆಫಿನೆಟ್ಲಿ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಐಡಿ ಟೀಮ್ ಭೇಟಿ ಕೊಡ್ತು. ಬಟ್ ನಿನ್ನೆಯಿಂದ ಅವರೇನು ಎಲ್ರಿಗೂ ನೋಟಿಸ್ ಕೊಟ್ಟು ಹೇಳಿಕೆನ ಪಡೆಯೋ ಕೆಲಸ ಎಲ್ಲ ಏನು ಮಾಡಿಲ್ಲ. ನಿನ್ನೆ ಜಸ್ಟು ಘಟನೆ ನಡೆದಂತಹ ಸ್ಥಳ, ಸೀನ್ ಆಫ್ ಅಕರೆನ್ಸ್ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿನ ಸ್ಥಿತಿಗತಿಗಳು ಹೆಂಗಾಯಿತು ಏನಾಯಿತು ಅನ್ನೋ ಪ್ರಾಥಮಿಕ ಮಾಹಿತಿ ಪಡ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಇವತ್ತಿಂದ ಸ್ಟಾರ್ಟ್ ಆಗಬೇಕಷ್ಟೇ. ಆಮೇಲೆ ಇನ್ವೆಸ್ಟಿಗೇಷನ್ಗೆ ಅಂತಲೇ ನಮಗೊಂದು ಸ್ಪೆಷಲ್ ರೂಮ್ ಬೇಕು ಅಂತ KSE ಅಧಿಕಾರಿಗಳ ಹತ್ರ ಕೇಳಿದ್ರಂತೆ. ಯಾಕಂದರೆ ಘಟನೆಯ ದಿನ ಆ 21 ಗೇಟ್ನ ಬಳಿ ಇದ್ದಂತಹ CCTV ವಿಜುವಲ್ಸ್ ಬೇಕು ಅವರಿಗೆ. ಸೊ ಅದನ್ನೆಲ್ಲ ಕೂತ್ಕೊಂಡು ನೋಡಬೇಕಲ್ಲ, 21 ಗೇಟ್ನ CCTV ವಿಜುವಲ್ಸನ್ನು. ಹಿಂಗಾಗಿ ಸ್ಟಾರ್ಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಒಂದು ಸಮಾಧಾನಕರ ವಿಚಾರ ಅಂದರೆ, ಎಡವಟ್ಟಾಗಿದ್ದು, ಅಧ್ವಾನ ಆಗಿದ್ದು ಎಲ್ಲಿಂದ ಅನ್ನೋ ಪ್ರಶ್ನೆ ಎಲ್ರಿಗಿತ್ತು. ಅಲ್ಲಿಂದಲೇ ತನಿಖೆನ ಸಿಐಡಿ ಅಧಿಕಾರಿಗಳು ಸ್ಟಾರ್ಟ್ ಮಾಡಿರೋದು. ಸೊ ನಿನ್ನೆ ಯಾರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಿಲ್ಲ. ಇವತ್ತು ಜಸ್ಟ್ CCTV ವಿಜುವಲ್ಸನ್ನು ಪರಿಶೀಲನೆ ಮಾಡ್ತಾರಾ, ಅಥವಾ ಈ ಆರೋಪ ಕೇಳಿ ಬಂದಿರುವಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುತ್ತಾ? ಇವತ್ತಿನ ತನಿಖೆ ಹೇಗೆ ಸಾಗುತ್ತೆ ಅಂತ? ಮತ್ತು RCB ವಿಜಯೋತ್ಸವದ ವೇಳೆ ಆದಂಥ ದುರಂತದ ತನಿಖೆಯನ್ನು ಈಗ ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿರುವಂಥದ್ದು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಪ್ರಕರಣದ ತನಿಖೆ ಮಾಡಲಿಕ್ಕೆ ಅವ್ರ ಕೈಲಿ ಫೈಲ್ ಹೋಯ್ತೋ ಆ ಸಂದರ್ಭದಿಂದಲೇ ತನಿಖೆಗೆ ಮುಂದಾಗಿರುವಂಥದ್ದು. ಈ ತನಿಖೆಯ ಮುಂದುವರೆದ ಭಾಗವಾಗಿ ನಿನ್ನೆ ಇನ್ಸಿಡೆಂಟ್ ಎಲ್ಲಿ ನಡೆದಿತ್ತು, ಚಿನ್ನಸ್ವಾಮಿ ಮೈದಾನಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಯಾವ ಗೇಟಲ್ಲಿ ದುರಂತ ಸಂಭವಿಸಿದೆ ಅನ್ನುವಂಥ ಮಾಹಿತಿಯನ್ನು ಪಡೆದು ಆ ಗೇಟ್ನ CCTVಯನ್ನು ಕೊಡಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈಗಾಗಲೇ ಈ ಪ್ರಕರಣದಲ್ಲಿ ಬಂಧನವಾಗಿರುವಂಥ 4 ಜನ ಆರೋಪಿಗಳನ್ನು ಕಸ್ಟಡಿಗೆ ಪಡೀಲಿಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ನಾಳೆ ಅಧಿಕೃತವಾಗಿ ಕೋರ್ಟ್ಗೆ ಅನುಮತಿ ಕೇಳಿ ಬಾಡಿ ವಾರೆಂಟ್ ಮೂಲಕ ಬಂಧಿತ 4 ಜನರನ್ನು ಕೂಡ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ನಾಳೆಯ ನಂತರ ಈಗಾಗಲೇ ಆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಆ ಗೇಟ್ನಲ್ಲಿ ಸಂಭವಿಸಿದಂಥ ದುರಂತದ ಸ್ಥಳದಲ್ಲಿದ್ದಂಥ CCTV ಫುಟೇಜ್ಗಳನ್ನು ಕೊಡಲಿಕ್ಕೆ ನಿನ್ನೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅವರು CCTV ಫುಟೇಜನ್ನು ಕೊಟ್ಟ ನಂತರ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕಾಗಿ ಆ ದುರಂತ ಸಂಭವಿಸಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಅದಾದ ಬಳಿಕ ಯಾರ್ದು ತಪ್ಪು ಅಂತ ಹೇಳಿ ಕಂಡು ಬರುತ್ತೋ ಅಂಥವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದು ತಪ್ಪಿತಸ್ಥರು ಅಂತ ಕಂಡು ಬಂದರೆ ಅಲ್ಲಿ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ರೈಟ್. ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.